ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನನ್ ಕಾವ್ಯ ಹೆಗಡೆ. ದೇವರಾಜ್ ಅರೆಸ್ಟ್ ದಾಖಲೆಯಿಂದ ಮುರಿದಂತಹ ಸಿದ್ದರಾಮಯ್ಯ. ಸಿಎಂ ಸಿದ್ದು ಅಭಿಮಾನಿಗಳಿಂದ ನಾಟಿ ಕೋಳಿ ಬಾಡೂಟ. ದೇವರಾಜ್ ಅರೆಸ್ಟ್ ದಾಖಲೆಯಿಂದ ಮುರಿದಂತಹ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ನಾಟಿ ಕೋಳಿ ಬಾಡೂಟ. ಮೈಸೂರಿನಲ್ಲಿ ಸಿಎಂ ಬೆಂಬಲಿಗರಿಂದ ಬಿರಿಯಾನಿ ವಿತರಣೆ. ಐತಿಹಾಸಿಕ ಕ್ಷಣವನ್ನ ಸಂಭ್ರಮಿಸಿದಂತಹ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಸುಮಾರು 6,000 ಜನರಿಗೆ ನಾಟಿ ಕೋಳಿ ಬಿರಿಯಾನಿಯನ್ನ ಹಾಕಿರುವಂತಹ ಸಿದ್ದರಾಮಯ್ಯ ಅಭಿಮಾನಿಗಳು. ಸಿದ್ದರಾಮಯ್ಯಗೆ ಘೋಷಣೆಯನ್ನ ಕೂಗಿದಂತಹ ಅಹಿಂದ ನಾಯಕರು. ಮುಂದಿನ 5 ವರ್ಷ ಸಿದ್ದೂನೇ ಮುಖ್ಯಮಂತ್ರಿ ಆಗಿರ್ಲಿ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರಿಂದ ಘೋಷಣೆ. ಎಸ್ ವೀಕ್ಷಕರೇ, ಇವತ್ತಿಗೆ 7 ವರ್ಷವನ್ನ ಕಂಪ್ಲೀಟ್ ಮಾಡಿದಂತಹ ಸಿದ್ದರಾಮಯ್ಯ ಅವರು ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಬರೋಬ್ಬರಿ 7 ವರ್ಷ ಅಂದ್ರೆ ಅವರ ಆಡಳಿತ 7 ವರ್ಷ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದೇವರಾಜ್ ಅರಸು ಅವರದ್ದು ಕೂಡ 7 ವರ್ಷ ಕಂಪ್ಲೀಟ್ ಆಗಿದೆ. ಇವತ್ತು ದೇವರಾಜ್ ಅರಸು ಅವರ ಆ ಒಂದು ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ. ವಿಚಾರ ಏನು ಅಂತಂದ್ರೆ, ಸಮಾಜದಲ್ಲಿ ಅಸಮಾನತೆ ಇನ್ನೂ ಕೂಡ ಜೀವಂತವಾಗಿದ್ದು ಅಸಮಾನತೆ ತೊಲಗಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ, ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿ ಕೆಲಸವನ್ನ ಮಾಡಿದಂತಹ ಮುಖ್ಯಮಂತ್ರಿಯವರು ಮೈಸೂರಿನ ತಮ್ಮ ನಿವಾಸದಲ್ಲಿ ಮಾಧ್ಯಮದವರಿಗೆ ಜೊತೆ ಮಾತನಾಡ್ತಾರೆ. ಮಾಧ್ಯಮದ ಜೊತೆಗೆ ಮಾತನಾಡ್ತಾರೆ. ಏನ್ ಮಾತನಾಡೋದು ನೋಡ್ಕೊಳ್ಳಿ. ಸಿಎಂ ಅವಧಿಯಿಂದ ಮೀರಿ ಇವತ್ತು ಸಿದ್ದರಾಮಯ್ಯ ಒಂದು ದಿವಸ ಬಂದಿದ್ದಾರೆ. ಇವರು ಇನ್ನೂ 5 ವರ್ಷ, ಇನ್ನು 2.5 ವರ್ಷ ಏನಿದೆ ಇಡೀ ರಾಜ್ಯದಲ್ಲಿ ಹಿಂದುಳಿದ ದಲಿತ ದೀನ ದಲಿತರ ಆಶಾಕಿರಣವಾಗಿ ಇನ್ನೂ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರ ಸವಿ ನೆನಪಿಗೋಸ್ಕರ ಇವತ್ತು ಸ್ವೀಟು ಮತ್ತೆ ಚಿಕನ್ ಪಲಾವನ್ನ ಹಂಚ್ತಾ ಇದೀವಿ ಜನಗಳು. ಸಿಎಂ ಅವಧಿಯಿಂದ ಮೀರಿ ಇವತ್ತು ಸಿದ್ದರಾಮಯ್ಯ ಒಂದು ದಿವಸ ಬಂದಿದ್ದಾರೆ. ಇವರು ಇನ್ನೂ 5 ವರ್ಷ, ಇನ್ನು 2.5 ವರ್ಷ ಏನಿದೆ ಇಡೀ ರಾಜ್ಯದಲ್ಲಿ ಹಿಂದುಳಿದ ದಲಿತ ದೀನ ದಲಿತರ ಆಶಾಕಿರಣವಾಗಿ ಇನ್ನೂ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರ ಸವಿ ನೆನಪಿಗೋಸ್ಕರ ಇವತ್ತು ಸ್ವೀಟು ಮತ್ತೆ ಚಿಕನ್ ಪಲಾವನ್ನ ಹಂಚ್ತಾ ಇದೀವಿ ಜನಗಳು. ಸಿಎಂ ಅವಧಿಯಿಂದ ಮೀರಿ ಸಿದ್ದರಾಮಯ್ಯ ಸಾಹೇಬರು ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ. ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ದಾಖಲೆ ಮಾಡೋದ್ರ ಮೂಲಕ ಒಂದು ಚರಿತ್ರೆ ಸೃಷ್ಟಿಯಾಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾಟಿ ಬಿರಿಯಾನಿಯನ್ನ ಜನಕ್ಕೆ ಹಂಚೋದ್ರ ಮೂಲಕ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಇಷ್ಟೇ, ಅವ್ರಿಗೆ ಒಂದು ದೊಡ್ಡ ಶಕ್ತಿ ಆಗ್ಬೇಕು. ದೀರ್ಘಾವಧಿ ಸಿಎಂ ಜೊತೆಗೆ ಪೂರ್ಣಾವಧಿ ಸಿಎಂ ಆಗಿ ಕೂಡ ಅವರು ಇರಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯನ ಮಾಡ್ತೇನೆ. ಅವ್ರನ್ನ ಬೆಂಬಲಿಸಿ ಇದೆ 25ನೇ ತಾರೀಕು ಒಂದು ದೊಡ್ಡ ಸಮಾವೇಶ ಕೂಡ ಮಾಡ್ತಾ ಇದ್ದೇನೆ. ಅಹಿಂದ ಸಮಾವೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಈಗಲಾರು ಮನೆಯವರು ದೇಶ ಕಂಡಂತ ಅಪರೂಪದ ರಾಜಕಾರಣಿ ಸಿದ್ದರಾಮಯ್ಯರು ಅನ್ನರಾಮಯ್ಯ ಆಗಿ ಭಾಗ್ಯರಾಮಯ್ಯ ಆಗಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಸ್ವಚ್ಛತಾ ನೀಡಿದ್ದಾರೆ. ಆ ಕಾರಣಕ್ಕಾಗಿ ಅವರೇ ಪೂರ್ಣಾವಧಿ ಸಿಎಂ ಆಗಿರ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಸಿದ್ದರಾಮಯ್ಯ ಸಾಹೇಬರು ಒಂದು ಚರಿತ್ರೆಯನ್ನು ಸೃಷ್ಟಿ ದೇವರಾಜ್ ಅರಸು ದಾಖಲೆಯನ್ನ ಮುರಿದಂತಹ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಿಯಾಕ್ಷನ್. ನಾನು ದಾಖಲೆಯನ್ನ ಮುರಿಯಲಿಕ್ಕೆ ರಾಜಕೀಯ ಮಾಡಿಲ್ಲ. ದೇವರಾಜ್ ಅರಸು ದಾಖಲೆಯನ್ನ ಮುರಿದಂತಹ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಿಯಾಕ್ಷನ್. ನಾನು ದಾಖಲೆಯನ್ನ ಮುರಿಲಿಕ್ಕೆ ರಾಜಕೀಯ ಮಾಡಿಲ್ಲ. ಜನಾಶೀರ್ವಾದ ದಾಖಲೆಯನ್ನ ಮುರಿಯುವಂತಹ ಅವಕಾಶ ಸಿಕ್ಕಿದೆ. ಜನರಿಗೆ ಇನ್ನಷ್ಟು ಕೆಲಸವನ್ನ ಮಾಡಬೇಕಿದೆ ಅಂತ ಹೇಳಿರುವಂತಹ ಸಿದ್ದರಾಮಯ್ಯ. ಮುಂದೆ ಸಿಎಂ ಸ್ಥಾನ ಚರ್ಚೆ ಹೈಕಮಾಂಡ್ಗೆ ಬಿಟ್ಟಿದ್ದು ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದು ಭಾರಿ ಮುನ್ನಡೆಯನ್ನ ಸಾಧಿಸ್ತಾ ಹೋಗ್ತಾ ಇದ್ದಾರೆ. ಅವರೊಂದು ಮಾತು ಹೇಳ್ತಾರೆ ಮೈಸೂರಿನಲ್ಲಿ, ಏನು ಅಂತಂದ್ರೆ, ನಾನು ದಾಖಲೆಯನ್ನ ಮುರಿಬೇಕು ಅನ್ನುವಂತಹ ಉದ್ದೇಶದಿಂದ ರಾಜಕೀಯ ಮಾಡಿಲ್ಲ. ನಾನು ಜನರ ಸಂಕಷ್ಟವನ್ನ ನಿವಾರಿಸಬೇಕು ಅಂತ ಹೇಳಿ ರಾಜಕೀಯಕ್ಕೆ ಬಂದವನು. ಜನರಿಗೆ ಇನ್ನಷ್ಟು ಕೆಲಸವನ್ನ ಮಾಡುವಂಥದ್ದು ಇನ್ನೂ ಕೂಡ ಬಾಕಿ ಇದೆ ಅನ್ನುವಂತಹ ಮಾತನ್ನು ಹೇಳುತ್ತಾರೆ. ಇದರಲ್ಲಿ
ಇದ್ರಲ್ಲಿ ಗೊತ್ತಾಗೋದೇನು ಅಂತಂದ್ರೆ ನಾನು ಕುರ್ಚಿ ಬಿಡೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಏನ್ ಮಾತಾಡಿದ್ರು ಸಿದ್ದರಾಮಯ್ಯ ನೋಡ್ಕ ಬನ್ನಿ. ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ, ಬಟ್ ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಮತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ, ಸಮ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ, ಗೊತ್ತಿಲ್ಲ ನನಗೆ. ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು, ಹೈಕಮಾಂಡ್ನವ್ರು ಯಾವಾಗ